ತಮಿಳ್ನಾಡು ರಾಜಕೀಯನೇ ಒಂಥರ ವಿಚಿತ್ರ ರಾಜಕೀಯ. DMK ಒಂದು 9-9:30 ಸುಮಾರಿಗೆ ಫುಲ್ ಪೆಂಡಾಲ್ ಹಾಕಿ ಚೇರ್ಗಳನ್ನೆಲ್ಲ ಹಾಕಿ ವಿಜಯೋತ್ಸವ ಮಾಡೋಣ ಅಂತ ಸೆಲೆಬ್ರೇಷನ್ ಮೂಡಲ್ಲಿದ್ರು ಪಾರ್ಟಿ ಆಫೀಸ್ ಮುಂದೆ ಚೆನ್ನೈನಲ್ಲಿ. ಯಾವಾಗ TVK ಗೇನ್ ಮಾಡೋದಕ್ಕೆ ಶುರು ಮಾಡ್ತು ಚೇರ್ಗಳೆಲ್ಲ ಖಾಲಿ ಮಾಡಿಬಿಟ್ರು. ಅಂಡ್ ಭದ್ರತಾ ಸಿಬ್ಬಂದಿ ಕೂಡ DMK ಆಫೀಸಿಂದ TVKಗೆ ಶಿಫ್ಟ್ ಆಗಿದ್ದಾರಂತೆ. ಸೊ ಡೆಫಿನೆಟ್ಲಿ ತಮಿಳ್ನಾಡು ಜನ ಬುದ್ಧಿವಂತರು. ಅದಕ್ಕೆ ಅವರು ತಮ್ಗೇನು ಬೇಕು ಅನ್ನೋದು ಅವ್ರಿಗೆ ತುಂಬ ಕ್ಲಾರಿಟಿ ಇದೆ. ಅದು ಯಾವುದೇ ವಿಚಾರ ಆಗಿರ್ಬೋದು. ಇವತ್ತು ಕೂಡ ಅವರು ಅಲ್ಲಿ ಹೊಸ ಭಾಷೆ ಬರೆದಿದ್ದಾರೆ. ಒಂದು ಏಕತಾನತೆ ಇತ್ತು. DMK AIDMK DMK AIDMK ಒಂದು ಆಪ್ಷನ್ ಇರಲಿಲ್ಲ ಇಷ್ಟು ದಿನ ಇತ್ತು. ಸಣ್ಣ ಕ್ಯಾಪ್ಟನ್ ವಿಜಯಕಾಂತ್ ಬಂದರು, ಬಟ್ ಬಂದಷ್ಟು ಸ್ಪೀಡಲ್ಲೇ ಅವರು ಹೊರಟೋದ್ರು. ಮತ್ತು ಅವರ ನಿಧನದ ನಂತರ ಆ ಪಾರ್ಟಿ ಈಗ ಸುಮ್ಮನೆ ಆಟಕ್ಕೊಂಟ್ರು ಲೆಕ್ಕಕ್ಕಿಲ್ಲ ಅನ್ನೋ ಥರದಲ್ಲಿದೆ. ಯಾವುದೇ ಐಡಿಯಾಲಜಿ ಯಾವುದೇ ಸ್ಟ್ಯಾಂಡನ್ನು ಕ್ಲಿಯರ್ ಮಾಡಿದಂಥ ವಿಜಯ್ ಒಂದು ಬದಲಾವಣೆಯ ಒಂದು ಚೇಂಜ್ನ ಫೇಸ್ ಆಗಿ ಇವತ್ತು ಎಮರ್ಜ್ ಆಗಿದ್ದಾರೆ. ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಅವರು ಅಧಿಕಾರಕ್ಕೂ ಬರ್ಬಹುದು ಅನ್ನೋ ಥರದಲ್ಲಿ ಇವತ್ತು ಆ ನಂಬರ್ಸ್ ಕಾಣ್ತಾ ಇದೆ. ಮೋಸ್ಟ್ಲಿ ವಿಜಯ್ ಕೂಡ ಇಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂತ ಅನ್ಸುತ್ತೆ. ಅವ್ರಿಗೂ ಕೂಡ ಇಷ್ಟು ದೊಡ್ಡ ಬದಲಾವಣೆಯ ಗಾಳಿ ಅವ್ರ ಪರವಾಗಿ ಬೀಸುತ್ತೆ ಅಂತ. ಡೆಫಿನೆಟ್ಲಿ ಜೆನ್ಸಿ ವೋಟರ್ಸು ನ್ಯೂ ವೋಟರ್ಸು ನನ್ನ ಮೋಸ್ಟ್ಲಿ ಅವ್ರ ತಂದೆ ತಾಯಿಗಳಿಂದ ಕನ್ವಿನ್ಸ್ ಮಾಡ್ದಂಗಿದ್ದಾರೆ. ಯಾಕೆಂದ್ರೆ DMK AIDMK ಕೋರ್ ವೋಟರ್ಸ್ ಯಾರಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಅವ್ರು ಮೊದಲಿಂದನೂ ಅಲ್ಲಿ ತಮಿಳ್ನಾಡಲ್ಲಿ ಯಾವಾಗಲೂ ರಾಷ್ಟ್ರೀಯ ಪಕ್ಷಗಳನ್ನ ವಿರೋಧ ಮಾಡ್ಕೊಂಡೇ ಬಂದಿರೋದು. ಎರಡೂ ರಾಷ್ಟ್ರೀಯ AIDMK ಇರ್ಬೋದು, ಅಲ್ಲಿ DMK ಇರ್ಬೋದು. ಒಂದು DMK ಕಾಂಗ್ರೆಸ್ ಜೊತೆ ಇದೆ, AIDMK BJP ಜೊತೆ ಇದೆ. ಎರಡನ್ನೂ ವಿರೋಧ ಮಾಡಿದ್ದಾರೆ. ಎಸ್ ಬಟ್ TVKನ BJP ಅವರು ಒಂದು ಬದಲಾವಣೆ ಅಲ್ಲಿ ಇಲ್ಲಿವರೆಗೆ ಮಹೇಶ್ ಅವರು ಹೇಳ್ತಾ ಇದ್ರು ಒಂದು ಸನಾತನ ಧರ್ಮ ಹಿಂದೂ ಧರ್ಮ ಅಂತ ಅಂತೆಲ್ಲ ಅವರು ವ್ಯಾಖ್ಯಾನ ಮಾಡ್ತಾ ಇದ್ರು. ಅಂಡ್ ರಾಷ್ಟ್ರೀಯತೆ ಗೆದ್ದಿದೆ ಅಂತ ಈಗ TVK ಪಕ್ಷ ಅಧಿಕಾರಕ್ಕೆ ಬಂದ್ರೆ ತ್ರಿಭಾಷಾ ಸೂತ್ರನ ಒಪ್ಕೊಳ್ಳುತ್ತಾ, ಡಿಲಿಮಿಟೇಷನ್ ನ ಒಪ್ಕೊಳ್ಳುತ್ತಾ, ಒಂದು ಬದಲಾವಣೆ, ಒಂದು ಚೇಂಜ್. ಅವರು ಬಹಳ ಪ್ರಯತ್ನ ಪಟ್ಟರು ಬಿಜೆಪಿ ಒಂದು ಹೊಸ ಹೊತ್ತನ್ನು ಸ್ಥಾಪಿಸಬೇಕು ಅಂತ ಹೇಳಿ. ಹೇಗೆ ವೆಸ್ಟ್ ಬೆಂಗಾಲಲ್ಲಿ ಅವ್ರು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರು ಆ ರೀತಿ ಅಲ್ಲಿ ಕೂಡ ಟ್ರೈ ಮಾಡಿದ್ರು. ಅದು ಆಗಿಲ್ಲ. ಯಾಕೆಂದರೆ ದ್ರಾವಿಡ ನೆಲದಲ್ಲಿರ್ತಕ್ಕಂಥ ಇಟ್ ವಾಸ್ ಅ ಬಿಗ್ ಕ್ವಶನ್. ಈ ರಿಸಲ್ಟ್ಗಳನ್ನು ಯಾರು ಬಹಳ ಗಂಭೀರವಾಗಿ ನೋಡ್ತಾ ಇದ್ದಾರೆ ಅಂತ ನೋಡಬೇಕು. ತೆಲುಗುದೇಶಂ ಪಾರ್ಟಿ, ನಮ್ಮ BRS ಪಾರ್ಟಿ, YSRCP ಪಾರ್ಟಿ, ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷಗಳ ಸ್ಥಿತಿ ಏನಾಗುತ್ತೆ ಅಂತಕ್ಕಂಥದ್ದನ್ನು ಬಹಳ ಗಂಭೀರವಾಗಿ ನೋಡ್ತಾ ಇದ್ದಾರೆ. ಇದು ಪ್ರಾದೇಶಿಕ ಪಕ್ಷ ಹೌದು. ತಮಿಳುನಾಡಲ್ಲಿ ಆಯ್ಕೆ ರಾಷ್ಟ್ರೀಯ ಪಕ್ಷ ಅಲ್ಲ, ರಾಷ್ಟ್ರೀಯ ಪಕ್ಷ ಅಲ್ಲ. TVK is also a regional party. ಅವರು ರೀಜನಲ್ ಪಾರ್ಟಿ ಜೊತೆನೇ ಹೋಗಿದ್ದಾರೆ. ದಯವಿಟ್ಟು ಹೇಳಿ, ಪ್ರಾದೇಶಿಕ ಪಕ್ಷಗಳ ಸಾವು ಅಳಿವುಗಳ ನಡುವೆ ಇದೆ. ಬಿಜೆಪಿ ಪಕ್ಷಕ್ಕೆ ಯಾವ ಪ್ರಾದೇಶಿಕ ಪಕ್ಷ ಬೆಳೆಯೋದು ಬೇಕಾಗಿಲ್ಲ. ಅದನ್ನು ತೆಲುಗುದೇಶಂ ಪಾರ್ಟಿ ಹಾಗೇನೆ ಇಲ್ಲಿ ಪ್ರಾದೇಶಿಕ ಪಕ್ಷದ ಒಂದು ಅಸ್ತಿತ್ವ ಮತ್ತೆ ಇನ್ನೊಂದು ಜನ್ಮ ಇದು. ಹಾಗಾಗಿ ರಾಷ್ಟ್ರೀಯ ಪಕ್ಷಗಳಿಗೆ ಅದು ಡಿಫೀಟ್ ಇದು. ದಟ್ ಈಸ್ ದ ರಿಸಲ್ಟ್. ತಮಿಳುನಾಡು ಜನ ತುಂಬಾ ಪ್ರಜ್ಞಾವಂತರು. ಯಾವತ್ತೂ ಕೂಡ ರಾಷ್ಟ್ರೀಯ ಪಕ್ಷಗಳನ್ನ ನೀವು ಎಲೆಕ್ಷನ್ಸ್ ರಾಜೇಂದ್ರ ಸರ್ ಅದನ್ನೇ ಹೇಳ್ತಾ ಇದ್ದೀನಿ. DMK ಒಂದು ಆಡಳಿತ ವಿರೋಧಿ ಅಲೆ, AIDMK ಜೊತೆ BJP ಅಂಡ್ DMK ಜೊತೆ ಈ ಸರಿ ಕಾಂಗ್ರೆಸ್ ತುಂಬಾ ಕಷ್ಟಪಟ್ಟು ಅಲಯನ್ಸ್ ಮಾಡ್ಕೊಂಡಿರೋದು. ಇನ್ನೊಂದು ಆಪ್ಷನ್ ಅಂತ ಬಂದಾಗ ಅವ್ರು ರೀಜನಲ್ ಪಾರ್ಟಿಗೆ ಹೊರತು ರಾಷ್ಟ್ರೀಯ ಪಕ್ಷಗಳಿಗೆ ಹೋಗಲಿಲ್ಲ. ಹೀಗಾಗಿ ರಾಷ್ಟ್ರೀಯ ಪಕ್ಷಗಳನ್ನ ದೂರ ಇಡೋದ್ರ ಮೂಲಕ ಪ್ರಾದೇಶಿಕತೆ, ಆ ತಮಿಳು ಅಸ್ಮಿತೆ, ಆ ದ್ರಾವಿಡ ಹೋರಾಟ ಏನಿದೆ ಅದನ್ನ ಜೀವಂತವಾಗಿಟ್ಟಿದ್ದಾರೆ. ವಿಜಯ್ ಒಂದು ಹೊಸ ಫೇಸ್ ಆಗಿ ಕಂಡ್ರು ಕೂಡ ಆ ನೆಲದ ಗಟ್ಟಿತನ ಏನಿದೆ, ಆ ಅಸ್ಮಿತೆಯನ್ನ ಅಳಿಸಿ ಅವರು ನಾನು ನ್ಯಾಷನಲಿಸಮು ನಾನು ಅದು ಅಂತ ಅವ್ರು ಹೋಗ್ತಾರೆ ಅಂತ ಅನ್ಸಲ್ಲ. ಬಿಕಾಸ್ ಅವ್ರ ರಾಜಕೀಯನೂ ಅದರಲ್ಲಿದೆ. ಆಲ್ ರೈಟ್, ಸಮೃದ್ಧ ಅವರೇ ತಮಿಳುನಾಡು ಅಲ್ಲಿ ಮೋಸ್ಟ್ಲಿ ನೀವು ಹೇಳ್ತಾ ಇದ್ದಂಗೆ ಆಲ್ಟರ್ನೇಟ್ ಆಗ್ತಾ ಬಂದಿದೆ AIDMK DMK. ಬಟ್ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆಗಿ ನೋಡಿದ್ರೆ ತಮಿಳುನಾಡು ಅಲ್ಲಿ ಪರ್ಸ್ನಾಲಿಟಿ ಪಾಲಿಟಿಕ್ಸ್ ಜಾಸ್ತಿ. ಇವಾಗ ಜಯಲಲಿತಾ ಇರಲಿ ಮತ್ತು ಕರುಣಾನಿಧಿ ವ್ಯಕ್ತಿ ಪೂಜೆ ಜಾಸ್ತಿ. ಇವಾಗ ನೀವು TVK ಅವರು ನೋಡಿ ಆ 106 ನಂಬರಲ್ಲಿ 5 MLA ಹೇಳೋಕ್ಕಾಗಲ್ಲ ನಮಗೆ. ಬಟ್ ಎಲ್ಲ ವಿಜಯ್ ಅವ್ರ ಹೆಸರಲ್ಲಿ ನೋಡಿ ಮತ ಹಾಕಿದ್ದಾರೆ. ಬಟ್ ನೀವು ಹೇಳ್ದಂಗೆ ಅವ್ರು ಯಾವುದೂ ವಿಷಯದ ಮೇಲೆ ಸ್ಟ್ಯಾಂಡ್ ತಗೊಂಡಿಲ್ಲ. ಕರೆಕ್ಟ್. ಅವ್ರು 3 ಲ್ಯಾಂಗ್ವೇಜ್ ಪಾಲಿಸಿ ಮೇಲೆ ಏನು ಸ್ಟ್ಯಾಂಡ್ ತಗೊಂಡಿಲ್ಲ.
ಅವ್ರ ಕಾವೇರಿ ಇಶ್ಯೂ ಮೇಲೆ ಏನು ಸ್ಟ್ಯಾಂಡ್ ತಗೊಂಡಿಲ್ಲ. ಇದು ಇಟ್ಸ್ ಆ್ಯಂಟಿ ಇನ್ಕಂಬನ್ಸಿ ಇಷ್ಟಿತ್ತು ಅಂತ ನಮಗೆ ಶಾಕ್ ಆಗ್ತಾ ಇದೆ. ಆ್ಯಂಡ್ ಇನ್ನೊಂದು ಏನು ಶಾಕಿಂಗ್ ಅಂದರೆ AIADMK 77 DMK ಥರ್ಡ್ ಪ್ಲೇಸ್ ಬಂದಿರೋದು ಇಟ್ ಇಸ್ ಅ ವೆರಿ ಶಾಕಿಂಗ್ ಇಶ್ಯೂ. ವೈ ಶಾಕಿಂಗ್? ಬಿಕಾಸ್ ನಾವು ಅನ್ಕೊಂಡಿದ್ವಿ ಸರ್ ಟ್ರೆಡಿಷನಲ್ DMK ಕಾಂಗ್ರೆಸ್ ಜೊತೆ ಹೋಗಿದ್ದೆ ಅದಕ್ಕೆ ಅದು ಮುಳುವಾಗಿದ್ದು. ಇನ್ಕಂಬನ್ಸಿ ಆಂಟಿ ಇನ್ಕಂಬನ್ಸಿ ಇಷ್ಟಿತ್ತು ಅಂತ DMK ಮೇಲೆ ಜನ Because of ಕಾಂಗ್ರೆಸ್ ಜೊತೆ ಇದ್ದದಕ್ಕೆ. ಲೋಕಲ್ ಅಲ್ಲಿ ಎಕ್ಸಿಟ್ ಪೋಲ್ಸ್ ಅಲ್ಲೂ ತೋರಿಸಿರಲಿಲ್ಲ. TVK DMK ಕ್ಲೋಸ್ ಅಂತ ಎಕ್ಸಿಟ್ ಪೋಲ್ಸ್ ಅಲ್ಲಿ ತೋರಿಸಿತ್ತು. ರೀಜನಲ್ ಆಗಿ ನೋಡಿದ್ರು ಅಷ್ಟೇ DMK ಸ್ಟ್ರಾಂಗ್ ಫೈಟ್ ಅಂತ ಮೋಸ್ಟ್ ಸೀಟ್ಸ್ ಅಲ್ಲಿ ಇತ್ತು DMK ಕಾಂಗ್ರೆಸ್. ಆದರೆ AIADMK ಸೆಕೆಂಡ್ ಪ್ಲೇಸ್ ಬಂದಿರೋದು ಅದು ಬಹಳ ಶಾಕಿಂಗ್ ವಿಷಯ.